ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 149, ಅಧ್ಯಾಯ 98, ಬ್ರಹ್ಮಜ್ಞಾನಿಗಳಿಗೆ ಬುದ್ಧಿವಾದ. ನಾವು ಈ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಕೇಶವನ ನಾಯಕತ್ವದ ನವವಿಧಾನ ಮಾತ್ರವಲ್ಲದೆ ಅವನಿಂದ ದೂರವಾದವರು ಕಟ್ಟಿಕೊಂಡ ಸಾಧಾರಣ ಬ್ರಹ್ಮ ಸಮಾಜವೂ ಶ್ರೀರಾಮಕೃಷ್ಣರ ವಿಶ್ವಾಸಕ್ಕೆ ಪಾತ್ರವಾಗಿತ್ತು ಎಂಬ ವಿಷಯವನ್ನು, ಆ ಇರುವರೂ ಅವರನ್ನು ಅಂದರೆ ಪರಮಹಂಸರನ್ನು ತಮ್ಮವರನ್ನಾಗಿಯೇ ಭಾವಿಸಿ ಅಭಿಮಾನ ಪಡುತ್ತಿದ್ದ ವಿಷಯವನ್ನು ನೋಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಆ ಅಧ್ಯಾಯದ ಮುಂದುವರಿದ ಭಾಗ, ಭಗವತ್ ಸಾಕ್ಷಾತ್ಕಾರದ ಪ್ರತಿಯೊಂದು ದಾರಿಯ ಪ್ರತಿಯೊಂದು ಹೆಜ್ಜೆಯನ್ನೂ ಬಲ್ಲ ಶ್ರೀರಾಮಕೃಷ್ಣರು ಭಕ್ತರನ್ನು ಅವರವರಿಗೆ ಖಚಿತವಾದ ಮಾರ್ಗದಲ್ಲೇ ಮುನ್ನಡೆಯಲು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಅವರಿಗೆ ಮನುಷ್ಯ ಸ್ವಭಾವ ತಿಳಿಯದ್ದೇನಲ್ಲ. ಅಲ್ಲದೆ ತಮ್ಮಿಂದ ಈ ಬ್ರಾಹ್ಮ ಸಮಾಜೀಯರು ಅತಿ ಹೆಚ್ಚಿನದೇನನ್ನೂ ಪಡೆದುಕೊಳ್ಳಲಾರರು ಎಂಬುದೂ ಅವರಿಗೆ ತಿಳಿದಿತ್ತು. ಆದ್ದರಿಂದ ಸಮಾಜದ ಸದಸ್ಯರನ್ನುದ್ದೇಶಿಸಿ ಮಾತನಾಡುವಾಗ ಅವರೆನ್ನುತ್ತಿದ್ದರು, ನೋಡಿ, ನಾನು ನನಗೆ ಸರಿ ಎಂದು ತೋರಿದ್ದನ್ನೆಲ್ಲ ನಿಮ್ಮ ಮುಂದಿಟ್ಟಿದ್ದೇನೆ. ಅವೆಲ್ಲವನ್ನೂ ನೀವು ಕೇಳಬೇಕೆಂದೇನೂ ಇಲ್ಲ. ಅದರಲ್ಲಿ ನಿಮಗೆ ಬೇಕಾದ್ದನ್ನು, ನಿಮಗೆ ಸರಿ ಕಂಡದ್ದನ್ನು ಮಾತ್ರ ಸ್ವೀಕರಿಸಿದರೂ ಸಾಕು. ನನ್ನ ಮಾತುಗಳ ತಲೆ ಬಾಲಗಳನ್ನು ಬಿಟ್ಟು, ಅಂದರೆ ಬಂಗಾಳದಲ್ಲಿ ಒಂದು ಬಗೆಯ ಮೀನಿನ ತಲೆಯನ್ನೋ ಬಾಲವನ್ನೋ ಬಿಟ್ಟು ಉಳಿದ ಭಾಗವನ್ನಷ್ಟೇ ಅಡಿಗೆಗೆ ಉಪಯೋಗಿಸುವುದಿದೆ. ಇದರ ಆಧಾರದ ಮೇಲೆಯೇ ತಲೆ ಬಾಲಗಳನ್ನು ಬಿಟ್ಟು ಎಂಬ ನುಡಿಗಟ್ಟು ಅಲ್ಲಿ ರೂಢಿಗೆ ಬಂದಿದೆ. ನನ್ನ ಮಾತುಗಳ ತಲೆ ಬಾಲಗಳನ್ನು ಬಿಟ್ಟು ಏನಾದರೂ ಹುರುಳಿದ್ದರೆ ಅದನ್ನು ಮಾತ್ರ ಇಟ್ಟುಕೊಳ್ಳಿ. ಶ್ರೀರಾಮಕೃಷ್ಣರು ಹೀಗೆ ವಿನಯವನ್ನು ವ್ಯಕ್ತಪಡಿಸಿದರೂ ತಮಗೆ ಹೇಳಬೇಕೆನ್ನಿಸಿದ್ದನ್ನು ಅವರು ನಿಸ್ಸಂಕೋಚವಾಗಿ ಹೇಳದೆ ಬಿಡುತ್ತಿರಲಿಲ್ಲ. ಬಹು ವರ್ಷಗಳ ಅನಂತರ ಅವರೊಂದು ಘಟನೆಯನ್ನು ಬಣ್ಣಿಸುತ್ತಾ ಹೀಗೆಂದರು, ನಾನೊಮ್ಮೆ ಕೇಶವನ ಮನೆಗೆ ಪ್ರಾರ್ಥನಾ ಸಭೆಗೆಂದು ಹೋಗಿದ್ದೆ. ಪ್ರಾರ್ಥನೆಯಾದ ಮೇಲೆ ಪ್ರವಚನ, ಬಳಿಕ ಪ್ರವಚನಕಾರರು ಸ್ವಲ್ಪ ಹೊತ್ತು ಭಗವನ್ ಮಹಿಮೆಯನ್ನು ಬಣ್ಣಿಸಿ ಕಡೆಗೆ ಈಗ ನಾವು ಭಗವಂತನನ್ನು ಧ್ಯಾನಿಸೋಣ ಎಂದರು. ಈ ಬ್ರಾಹ್ಮ ಸಮಾಜೀಯರು ಅದೆಷ್ಟು ಹೊತ್ತು ಧ್ಯಾನ ಮಾಡುವರೋ ನೋಡೋಣ ಎಂದು ನನಗೆ ಕುತೂಹಲ ಹುಟ್ಟಿತು. ಆದರೆ ಆಹಾ, ಕಣ್ಣನ್ನು ಮುಚ್ಚಿ 2 ನಿಮಿಷವಾಗಿಲ್ಲ, ಆಗಲೇ ಬ್ರಹ್ಮದರ್ಶನವಾದ ತೃಪ್ತಿಯಿಂದ ಕಣ್ತೆರೆದು ಬಿಟ್ಟರು. ಅವರ ಧ್ಯಾನಾವಧಿ ಅಷ್ಟು ಅಲ್ಪ. ಈ ಬಗೆಯ ಧ್ಯಾನಕ್ಕೆಲ್ಲ ಭಗವಂತ ಒಲಿದಾನೆಯೇ? ಅವರು ಧ್ಯಾನ ಮಾಡುತ್ತಿದ್ದಾಗ ನಾನು ಅವರ ಮುಖಗಳನ್ನೇ ಗಮನಿಸಿ ನೋಡಿದೆ. ಆಮೇಲೆ ಕೇಶವನಿಗೆ ಹೇಳಿದೆ, ಅಯ್ಯ, ನಿಮ್ಮಲ್ಲಿ ಕೆಲವರು ಧ್ಯಾನಮಗ್ನರಾಗಿರುವುದನ್ನು ನೋಡಿದೆನಪ್ಪ. ಅದನ್ನು ಕಂಡು ನನಗೇನು ನೆನಪಾಯಿತು ಗೊತ್ತೇ? ನಮ್ಮ ದಕ್ಷಿಣೇಶ್ವರದಲ್ಲಿ ಗುಂಪಾಗಿ ಹೊರಟ ಮಂಗಗಳು ಕೆಲವೊಮ್ಮೆ ಸುಮ್ಮನೆ ಗಂಭೀರವಾಗಿ ಕುಳಿತು ಬಿಡುತ್ತವೆ ಧ್ಯಾನ ಮಾಡುವವರಂತೆ. ಆದರೆ ಅವು ಹಾಗೆ ಧ್ಯಾನಿಸುವುದೇನನ್ನು ಬಲ್ಲೆಯಾ? ಯಾವ ಜಾಗದಲ್ಲಿ ಯಾವ ಹಣ್ಣು ಪಕ್ವವಾಗಿರಬಹುದು, ಇಂದು ಎಲ್ಲಿ ಯಾವ ತರಕಾರಿ ಸಿಗಬಹುದು, ಇಂಥದನ್ನೇ. ಹೀಗೆ ಸ್ವಲ್ಪ ಹೊತ್ತು ಕುಳಿತಿದ್ದು ಇದ್ದಕ್ಕಿದ್ದಂತೆ ಅವು ಬಹಿರ್ಮುಖವಾಗುತ್ತವೆ ಮತ್ತು ಕೂಗುತ್ತಾ ನೆಗೆಯುತ್ತಾ ಪಕ್ಕದ ತೋಟಕ್ಕೆ ಹೊರಟು ಬಿಡುತ್ತವೆ. ಹಾಗಿತ್ತು ಅವರ ಧ್ಯಾನವು. ನಾನು ಹೀಗೆ ವರ್ಣಿಸಿದ್ದನ್ನು ಕೇಳಿ ಅವರೆಲ್ಲ ನಕ್ಕರು. ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಸ್ತೋತ್ರ ಪಠಣಾದಿಗಳನ್ನು ಮಾಡುವುದು ಬ್ರಾಹ್ಮ ಸಮಾಜೀಯರ ಸಂಪ್ರದಾಯ. ಆದರೆ ಸಾಧಕರಾದವರು ಸದಾ ಭಗವದ್ಭಾವದಲ್ಲೇ ಮುಳುಗಿರಬೇಕೆಂಬುದು ಶ್ರೀರಾಮಕೃಷ್ಣರ ನಿಶ್ಚಿತ ಅಭಿಮತ. ಹಾಗಿರುವಾಗ ಈ ಬಗೆಯ ಮೇಲಿನ ಸಾಧನೆ ಅವರಿಗೆ ಮೆಚ್ಚುಗೆಯಾದೀತೆ. ಒಂದು ದಿನ ಅವರ ಶಿಷ್ಯಾಗ್ರಣಿಯಾದ ನರೇಂದ್ರನಾಥ ಅವರ ಸಮ್ಮುಖದಲ್ಲಿ ಬ್ರಾಹ್ಮ ಸಮಾಜದ ಹಾಡೊಂದನ್ನು ಹಾಡುತ್ತಿದ್ದ. ನರೇಂದ್ರ ಬ್ರಾಹ್ಮ ಸಮಾಜದ ಸದಸ್ಯ.
ಅದರ ಕಟ್ಟ ಅಭಿಮಾನಿ. ಅವನು ಹಾಡುತ್ತಿದ್ದ ಹಾಡಿನ ಅರ್ಥ ಹೀಗಿತ್ತು: ಈ ನಿರಂಜನನಾದ ಪುರಾಣ ಪುರುಷನಲ್ಲಿ ನಿರಂತರವೂ ಚಿತ್ತವನ್ನು ಲೀನಗೊಳಿಸು, ನಿರಂತರವೂ ಭಗವಂತನ ಸಾಧನೆ ಭಜನೆಗಳನ್ನು ಮಾಡು. ನರೇಂದ್ರ ತನ್ನ ಮಧುರ ಕಂಠದಿಂದ ಭಾವಪೂರ್ಣವಾಗಿ ಹಾಡಲಾರಂಭಿಸಿದ. ಆಗ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಂತೆ ಉದ್ಗರಿಸಿದರು: ಹಾಗಲ್ಲ, ಅದು ಸಾಧನೆ ಭಜನೆಗಳನ್ನು ದಿನಕ್ಕೆ 2 ಬಾರಿ ಮಾಡು ಅಂತ ಹೇಳಬೇಕು. ಅದನ್ನು ಬಿಟ್ಟು ನಿರಂತರವೂ ಅಂತ ಏಕೆ ಹೇಳುವೆ? ನೀನು ಹಾಗೆ ಮಾಡದಿದ್ದ ಮೇಲೆ. ಇದನ್ನು ಕೇಳಿ ಎಲ್ಲರೂ ಘೊಳ್ಳೆಂದು ನಕ್ಕರು. ನರೇಂದ್ರನಿಗೆ ಏನೂ ಹೇಳಲೂ ತೋಚದೆ ಸ್ವಲ್ಪ ಹೊತ್ತು ತಬ್ಬಿಬ್ಬಾಗಿ ಕುಳಿತ. ಬ್ರಾಹ್ಮ ಸಮಾಜೀಯರು ಹೆಚ್ಚಾಗಿ ಹಾಡುತ್ತಿದ್ದುದು ಭಗವಂತನ ಮಹಿಮೆಯನ್ನು ಹಾಗೂ ಆತನ ಸೃಷ್ಟಿ ವೈಭವವನ್ನು ಬಣ್ಣಿಸುವ ಹಾಡುಗಳನ್ನು. ಇದರಲ್ಲಿ ಅಸಹಜತೆಯೇನೂ ಇಲ್ಲ ಅಥವಾ ತಪ್ಪು ಇಲ್ಲ. ಆದರೆ ಕೇವಲ ಈ ಬಗೆಯ ಗುಣಗಾನದಿಂದ ಪ್ರಯೋಜನವಿಲ್ಲವೆಂಬುದು ಶ್ರೀರಾಮಕೃಷ್ಣರ ಅಭಿಮತ. ಆದ್ದರಿಂದ ಅವರೊಮ್ಮೆ ಬ್ರಾಹ್ಮೋಗಳಿಗೆ ಹೇಳುತ್ತಾರೆ: ನೀವು ಭಗವಂತನ ನಾನಾ ಶಕ್ತಿ ವಿಭೂತಿಗಳನ್ನು ಅಷ್ಟೊಂದು ಹಾಡಿ ಹೊಗಳುತ್ತೀರಲ್ಲ, ಅದೇಕೆ? ಮಗುವೊಂದು ತಂದೆಯ ಮಡಿಲಲ್ಲಿ ಕುಳಿತಾಗ ನಮ್ಮಪ್ಪನ ಹತ್ತಿರ ಎಷ್ಟೊಂದು ಆಸ್ತಿ ಪಾಸ್ತಿ ಇದೆ, ಎಷ್ಟೊಂದು ಹಸು ಕರುಗಳಿವೆ ಎಂದು ಆಲೋಚಿಸುತ್ತದೆಯೇ? ಅಥವಾ ಹಾಗೆ ಹೇಳಿ ಅವನನ್ನು ಹೊಗಳುತ್ತದೆಯೇ? ಅದು ಅಪ್ಪನನ್ನು ಪ್ರೀತಿಸುತ್ತದೆ. ಹಾಗೆಯೇ ಅಪ್ಪ ತನ್ನನ್ನು ಪ್ರೀತಿಸಲಿ, ಮುದ್ದುಗೈಯಲಿ ಎಂದು ಆಸೆ ಪಡುತ್ತದೆ. ತಂದೆಯಾದವನು ತನ್ನ ಮಗುವಿಗೆ ಬೇಕಾದ ಅನ್ನ ಬಟ್ಟೆಗಳನ್ನು ಕೊಡುತ್ತಾನೆ. ಆದರೆ ಅದರಲ್ಲಿ ಅತಿಶಯವೇನಿದೆ? ಆದ್ದರಿಂದ ನಾವು ಅವನಲ್ಲಿ ನಮ್ಮ ಮೇಲೆ ಕರುಣೆ ತೋರು, ಕೃಪೆ ಮಾಡು ಎಂದು ಗೋಗರೆಯಬೇಕಿಲ್ಲ. ನಿಜವಾದ ಭಕ್ತನು ತನ್ನ ಪ್ರೀತಿಯಿಂದ ಭಗವಂತನನ್ನು ತನ್ನವನನ್ನಾಗಿ ಮಾಡಿಕೊಂಡು, ನೀನು ನನ್ನ ಪ್ರಾರ್ಥನೆಯನ್ನು ಮನ್ನಿಸಲೇಬೇಕು, ನನಗೆ ದರ್ಶನ ನೀಡಲೇಬೇಕು ಎಂದು ಮಗುವಿನಂತೆ ಹಠ ಹಿಡಿದು ಅವನನ್ನು ಗೆದ್ದುಕೊಳ್ಳುತ್ತಾನೆ. ಹಾಗಲ್ಲದೆ ನಾವು ಭಗವಂತನ ಮಹಿಮೆ ವಿಭೂತಿಗಳನ್ನೇ ಕಂಡು ಬೆರಗುಗೊಂಡು ಆ ಕುರಿತಾಗಿಯೇ ಆಲೋಚಿಸುತ್ತಿದ್ದರೆ ಅವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಲಾಗುವುದಿಲ್ಲ. ಅಬ್ಬಾ, ಅವನೆಷ್ಟು ದೊಡ್ಡವನು, ನನ್ನಿಂದ ಎಷ್ಟು ದೂರದಲ್ಲಿದ್ದಾನೋ ಎಂಬ ಭಾವನೆ ಹುಟ್ಟುತ್ತದೆ. ಅವನು ನನ್ನವನೇ ಎಂದು ಭಾವಿಸಿ ಆಗ ಅವನನ್ನು ಪಡೆಯಬಹುದು. ಶ್ರೀರಾಮಕೃಷ್ಣರ ಸಂಪರ್ಕದಿಂದಾಗಿ ಬ್ರಾಹ್ಮೋಗಳ ದೃಷ್ಟಿಕೋನದಲ್ಲಿ ಮಹತ್ತರ ಬದಲಾವಣೆಯಾಯಿತು. ಸಾಕಾರ ಮೂರ್ತಿಯ ಪೂಜೆ ಎಂದರೆ ಹಿಂದೆ ಬ್ರಾಹ್ಮೋಗಳು ಉರಿದು ಬೀಳುತ್ತಿದ್ದರು. ಅದು ಹಿಂದೂ ಧರ್ಮಕ್ಕೊಂದು ದೊಡ್ಡ ಪಿಡುಗು ಎಂದೇ ಅವರು ನಂಬಿದ್ದರು ಮತ್ತು ವಿಗ್ರಹಾರಾಧನೆ ಎಂದರೆ ಪಾಪವೆಂದು ಭಾವಿಸಿದ್ದರು. ಅಂತಹ ಪ್ರಬಲ ಜನಾಭಿಪ್ರಾಯವನ್ನು ಶ್ರೀರಾಮಕೃಷ್ಣರು ತಮ್ಮ ಸರಳ ದೃಷ್ಟಾಂತವೊಂದರಿಂದಲೇ ತಳ್ಳಿ ಹಾಕಿದರು. ನೋಡಿ, ನೀರಿಗೆ ಆಕಾರವಿಲ್ಲವೆಂಬುದು ನಿಜ. ಆದರೆ ಅದು ಹೆಪ್ಪುಗಟ್ಟಿ ಮಂಜುಗಡ್ಡೆಯಾದಾಗ ಅದಕ್ಕೊಂದು ನಿರ್ದಿಷ್ಟ ರೂಪ ಉಂಟಾಗುವುದಿಲ್ಲವೇ? ಪುನಃ ಅದೇ ಮಂಜು ಮತ್ತೆ ಕರಗಿ ನೀರಾಗುವುದಿಲ್ಲವೇ? ಹಾಗೆಯೇ ನಿರಾಕಾರವಾದ ಬ್ರಹ್ಮವು ಸಾಧಕನ ಇಚ್ಛಾನುಸಾರ ನಾನಾ ರೂಪಗಳನ್ನು ಧರಿಸುತ್ತದೆ. ಆಟದ ಹಣ್ಣು ನಮ್ಮ ಮನಸ್ಸಿಗೆ ನಿಜವಾದ ಹಣ್ಣನ್ನೇ ನೆನಪಿಸಿಕೊಡುವಂತೆ, ಅಥವಾ ವ್ಯಕ್ತಿಯ ಭಾವಚಿತ್ರವೊಂದು ಅವನ ನೆನಪು ತಂದುಕೊಡುವಂತೆ ವಿಗ್ರಹಗಳು ಅಥವಾ ಚಿತ್ರಗಳು ಭಕ್ತನಿಗೆ ಭಗವಂತನ ನಿಜ ಸ್ವರೂಪವನ್ನೇ ಕಾಣಲು ನೆರವಾಗುತ್ತವೆ. ದೇವರಿಗೆ ಯಾವುದೇ ರೂಪವಿಲ್ಲ, ಆತ ನಿರಾಕಾರ ಎಂದು ಹೇಳುವವರು ಇರುವಂತೆಯೇ ದೇವರು ನಿರಾಕಾರನಲ್ಲ, ಅವನು ಸಾಕಾರ ಅಷ್ಟೇ ಅಲ್ಲ, ಅವನು ಒಂದು ನಿರ್ದಿಷ್ಟ ಆಕಾರದಿಂದ ಮಾತ್ರ ಇರುತ್ತಾನೆ ಎಂದು ಅಷ್ಟೇ ಪ್ರಬಲವಾಗಿ ವಾದಿಸುವವರೂ ಇರುತ್ತಾರೆ. ಶ್ರೀರಾಮಕೃಷ್ಣರು ಎರಡೂ ಬಗೆಯ ಅತಿರೇಕವನ್ನು ಖಂಡಿಸಿದರು. ದೇವರ ಬಗ್ಗೆ ನಾನು ಎಲ್ಲವನ್ನೂ ತಿಳಿದುಕೊಂಡು ಬಿಟ್ಟಿದ್ದೇನೆ ಎಂದು ಹೇಳಿ ಯಾರೂ ಆತನನ್ನು ಸೀಮಿತಗೊಳಿಸಲಾಗದು. ಅವನಿಗೆ ಆಕಾರವಿರುವುದೂ ನಿಜ, ಇಲ್ಲದಿರುವುದೂ ನಿಜ. ಮತ್ತು ಈ
ಸಾಕಾರ ನಿರಾಕಾರಗಳೇ ಅಲ್ಲದೆ ಅವನು ಮತ್ತಿನ್ನೇನಾಗಿರುವನೋ ಬಲ್ಲವರಾರು. ಬ್ರಾಹ್ಮ ಸಮಾಜೀಯರ ಸಂಪರ್ಕದಿಂದ ಶ್ರೀರಾಮಕೃಷ್ಣರಿಗೂ ಒಂದು ಲಾಭವಾಯಿತು. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ ಅವರಿಗೆ ನಗರ ಜೀವನದ ವೈಚಿತ್ರ್ಯಗಳ ಪರಿಚಯವಿರಲಿಲ್ಲ. ಪಾಶ್ಚಾತ್ಯ ಆಡಳಿತದ ಪ್ರಭಾವಕ್ಕೊಳಗಾದ ನೂತನ ಸಂಸ್ಕೃತಿಯನ್ನು ಕಾಣುವ ಅವಕಾಶ ಅವರಿಗಿರಲಿಲ್ಲ. ತಮ್ಮ ತಾರುಣ್ಯದಲ್ಲಿ ಅವರು ಕಲ್ಕತ್ತಕ್ಕೆ ಸಮೀಪವೇ ಬಂದು ನೆಲೆಸಿದರೂ ಸಾಧನೆಗಳ ಚಂಡಮಾರುತದಲ್ಲಿ ಸಿಲುಕಿ ದೇಶಕಾಲಗಳ ಪರಿವೆಯೇ ಅವರಿಗಿಲ್ಲವಾಗಿತ್ತು. ಇದೀಗ ಬ್ರಾಹ್ಮ ಸಮಾಜದ ಸಂಪರ್ಕಕ್ಕೆ ಬಂದಾಗ ಅವರಿಗೆ ನೂತನ ಸುಶಿಕ್ಷಿತ ಯುವ ಜನಾಂಗದ ರೀತಿ ನೀತಿಗಳ ಸ್ಪಷ್ಟ ಪರಿಚಯವಾಯಿತು. ಜನತೆಯ ಆಲೋಚನಾ ಲಹರಿ ಯಾವ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂಬುದನ್ನು ಅವರು ಕಂಡುಕೊಂಡರು. ಆಧುನಿಕ ಭಾರತೀಯರು ತಮ್ಮ ಸನಾತನ ಋಷಿಗಳಿಗಿಂತ ಉಪನಿಷತ್ತುಗಳಿಗಿಂತ ಪಾಶ್ಚಾತ್ಯ ಚಿಂತಕರ ವಿಚಾರಗಳಲ್ಲಿ ಹೆಚ್ಚು ವಿಶ್ವಾಸವನ್ನೂ ಆದರವನ್ನೂ ತೋರಲಾರಂಭಿಸಿರುವುದನ್ನು ಅರಿತರು. ಯೋಗ ಭೋಗಗಳ ಸಮ್ಮಿಶ್ರಣದ ಹೊಸ ತತ್ವವೊಂದು ಜನಪ್ರಿಯವಾಗುತ್ತಿರುವುದನ್ನು ಕಂಡು ಬೆರಗಾದರು. ಆದರೂ ಇವೆಲ್ಲ ಭಗವದಿಚ್ಛೆಯೆಂದು ತಿಳಿದು ಅವರು ಧೃತಿಗೆಡಲಿಲ್ಲ ಮತ್ತು ಈ ಹಿನ್ನೆಲೆಯಲ್ಲಿ ತಾವು ನೀಡಬೇಕಾದ ಸಂದೇಶವೇನೆಂಬುದು ಅವರೊಳಗೆ ಸ್ಫುರಿಸಿತು. ಈ ಯುಗದ ಅಗತ್ಯಕ್ಕನುಗುಣವಾಗಿ ಸರ್ವಧರ್ಮ ಸಮನ್ವಯದ, ಕಾಮಕಾಂಚನ ತ್ಯಾಗದ, ಪರಿಶುದ್ಧ ಪ್ರೇಮದ, ಪರಿಶುದ್ಧ ಆನಂದದ, ಭಗವತ್ ಸಾಕ್ಷಾತ್ಕಾರದ ದಿವ್ಯ ಸಂದೇಶಗಳನ್ನು ಸ್ವಯಂ ತಮ್ಮ ಜೀವನ ವ್ಯಕ್ತಿತ್ವಗಳ ಬೆಳಕಿನಲ್ಲಿ ಸಕಲ ಜಗತ್ತಿಗೆ ಸಾರಬೇಕೆಂಬ ಇಚ್ಛೆಯುದಿಸಿತು ಅವರಲ್ಲಿ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 98 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀಮಾತಾ.